ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನೈಟು ದೋಸೆ ಮಾಡಿದ್ರಾಯ್ತು ಬೆಳಗ್ಗೆ ಅಂತ ಹೇಳಿಬಿಟ್ಟು ಹಿಟ್ಟನ್ನ ಕಡ್ದಿಟ್ಟಿದ್ದೆ. ಅದು ನೋಡಿದರೆ ತುಂಬ ಹಿಟ್ಟು ಬೆಳೆದ್ಬಿಟ್ಟು ಫುಲ್ ಎಲ್ಲ ಚೆಲ್ಲಿ ಹೋಗಿಬಿಟ್ಟಿತ್ತು ಗ್ಯಾಸ್ ಮೇಲೆಲ್ಲ. ನಾನು ನೈಟು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡುವಾಗ ಮರೆತುಬಿಟ್ಟು ಗ್ಯಾಸ್ ಮೇಲೆ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಕೌಂಟರ್ ಟಾಪ್ ಮೇಲೆ ಇಟ್ಟಿದ್ದೆ, ಸ್ವಲ್ಪ ಕ್ಲೀನ್ ಮಾಡೋ ಕೆಲಸ ಕಡಿಮೆ ಆಗ್ತಾಯಿತ್ತು. ಇವಾಗ ಫುಲ್ಲೆಲ್ಲ ಗ್ಯಾಸ್ ಮೇಲೆಲ್ಲ ಕ್ಲೀನ್ ಮಾಡಿಕೊಂಡು ಬೇರೆ ತಪ್ಪಲೆಗೆ ಹಾಕ್ಕೊಂಡ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದಾಗ ಸ್ವಲ್ಪ ಲೇಟೇ ಆಗಿತ್ತು ಇವತ್ತು. ಇದೆಲ್ಲ ಕ್ಲೀನ್ ಮಾಡ್ಕೊಳ್ಳುವಾಗ ಇನ್ನೂ ಸ್ವಲ್ಪ ಲೇಟೇ ಆಗೋಯಿತು. ಹಾಗಾಗಿ ಮತ್ತೆ ನಾನು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆಲೂಗೆಡ್ಡೆ ಎಲ್ಲ ಒಂದು ಸಲ ನೀಟಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ 3 ಆಲೂಗಡ್ಡೆ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಬಿಟ್ಟು ನೀರು ಹಾಕಿಬಿಟ್ಟು ವಿಷಲ್ ಬರೆಸ್ಕೊಳ್ತೀನಿ. ಹಾಗೆ ಅದನ್ನು ವಿಷಲ್ ಬರೋದಕ್ಕೆ ಅಂತ ಹೇಳಿಬಿಟ್ಟು ಇಟ್ಟೆ. ಇದು ಸ್ವಲ್ಪ ಆಲೂಗಡ್ಡೆ ದೊಡ್ಡದಾಗಿತ್ತು, ಹಾಗಾಗಿ 3 ತೊಗೊಂಡೆ. ಹಾಗೆ ಇನ್ನೊಂದು ಕಡೆ ನಾನು ಸ್ವಲ್ಪ ಜೀರಿಗೆ ನೀರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಡ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿಬಿಟ್ಟು ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿಬಿಟ್ಟು ನೀಟಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಕುಡಿದ್ರೆ ನನಗೇನೋ ಒಂಥರ ರಿಫ್ರೆಶ್ಮೆಂಟ್ ಥರ ಫೀಲ್ ಆಗುತ್ತೆ. ಹಾಗೆ ನಾನಿಲ್ಲಿ ಪಲ್ಯಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ನಂಗೆ ಸ್ವಲ್ಪ ಪಲ್ಯ ಖಾರ ಇದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ಸ್ವಲ್ಪ ಖಾರನೇ ಮಾಡ್ತಾಯಿದ್ದೆ. ಖಾರ ಜಾಸ್ತಿ ತಿನ್ನಲ್ಲ ಅಂತ ಹೇಳಿದರೆ ಮೆಣಸಿನ್ಕಾಯಿನ ಕಮ್ಮಿ ಆ್ಯಡ್ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಖಾರ ಸ್ವಲ್ಪ ಜಾಸ್ತಿನೇ ತಿಂತೀವಿ, ಹಾಗಾಗಿ ಒಂದು 5 ಮೆಣಸಿನ್ಕಾಯಿ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಂಗೆ ಅದ್ರ ಬಗ್ಗೆ ಅಷ್ಟೊಂದಾಗಿ ಐಡಿಯಾ ಇಲ್ಲ, ಬಟ್ ಯೂಸ್ ಮಾಡ್ತೀನಿ. ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಯಾವಾಗಲಾದ್ರು ಪಲ್ಯ ಮಾಡುವಾಗ ಈ ಥರ ಏನಕ್ಕಾದ್ರೂ ಯೂಸ್ ಮಾಡ್ತೀನಿ ಅಷ್ಟೇ. ಸಾಂಬಾರಿಗೆಲ್ಲ ಏನು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಹಾಗೆ ಅದಕ್ಕೆ ಈರುಳ್ಳಿ ಕೂಡ ಬೇಕಲ್ಲ, ಈರುಳ್ಳಿ ಕೂಡ ಚಾಪ್ ಮಾಡಿ ಇಟ್ಕೊಂಡೆ. ಪಾಪು ಮಲ್ಕೊಂಡಿರುವಾಗಲೇ ಚಾಪಿಂಗ್ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಆಮೇಲೆ ಪಲ್ಯ ಮಾಡೋದಕ್ಕೆ ಈಸಿ ಆಗುತ್ತೆ. ಯಾಕಂತ ಹೇಳಿದರೆ ಅವನ್ನ ಒಂದು ಕೈಯಲ್ಲಿ ಎತ್ಕೊಂಡ್ಬಿಟ್ಟು ಬೇಕಿದ್ರೆ ಪಲ್ಯ ಎಲ್ಲ ಮಾಡ್ಕೊಬೋದು, ಬಟ್ ಚಾಪಿಂಗ್ ಕೆಲಸನ ಅವನ್ನ ಎತ್ಕೊಂಡ್ಬಿಟ್ಟು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅವ್ನು ಎದ್ಮೇಲೆ ಒಂದು ಸ್ವಲ್ಪ ಆಚೆ ಈಚೆ ಹೋಗೋದೆಲ್ಲ ಮಾಡ್ತಾರೆ, ಹಾಗಾಗಿ ಎತ್ಕೊಂಡೇ ಇರಬೇಕು ಒಂದು ಸ್ವಲ್ಪ ಬೆಳಗಿನ ಹೊತ್ತು. ಹಾಗೆ ನಾನು ಸ್ವಲ್ಪ ತೆಂಗಿನಕಾಯಿ ಚಟ್ನಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ತೆಂಗಿನಕಾಯಿ ಚಟ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಬಿಡಿಸಿ ಇಟ್ಕೊಳ್ತಾ ಇದ್ದೆ. ಬರೀ ನಾನು ಇದಕ್ಕೆ ಶುಂಠಿ ಎಲ್ಲ ಏನು ಆ್ಯಡ್ ಮಾಡೋದಕ್ಕೆ ಹೋಗಲ್ಲ, ಸಾಂಬಾರು ಸೊಪ್ಪನ್ನ ಕೂಡ ಆ್ಯಡ್ ಮಾಡಲ್ಲ. ಬರೀ ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಉಪ್ಪು ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕೊಂಡ್ಬಿಟ್ಟು ಮಾಡ್ಕೊಳ್ತೀನಿ. ಹಾಗೆ ಚಾಪಿಂಗ್ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಇಲ್ಲಿ ಜೀರಿಗೆ ನೀರು ಕೂಡ ರೆಡಿಯಾಗಿತ್ತು. ಅದನ್ನು ಒಂದು ಲೋಟಕ್ಕೆ ಹಾಕೊಂಡ್ಬಿಟ್ಟು ಕುಡಿತೀನಿ. ಅದು ತುಂಬ ಬಿಸಿ ಇರುತ್ತಲ್ಲ, ಹಾಗಾಗಿ 1-2 ನಿಮಿಷ ಆರಲಿ ಅಂತೇಳಿ ಇಟ್ಕೊಂಡೆ. ಹಾಗೆ ಅಷ್ಟೊತ್ತಿಗೆ ಕುಕ್ಕರ್ ಕೂಡ ಕೂಲ್ ಆಗಿತ್ತು. ಅದನ್ನ ವಿಷಲ್ ತೆಗೆದುಬಿಟ್ಟು ಆಲೂಗೆಡ್ಡೆದೆಲ್ಲ ಸಿಪ್ಪೆ ಬಿಡಿಸ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ನಾನು ಪಲ್ಯ ಮಾಡೋದೆಲ್ಲ ತುಂಬ ದಿನ ಆಗಿತ್ತು ಆಲೂಗೆಡ್ಡೆದು. ಹಾಗೆ ಇದು ಸ್ವಲ್ಪ ದಪ್ಪ ಇತ್ತಲ್ವ, ನನಗೆ ಗೊತ್ತಾಗಲಿಲ್ಲ. ನಾನು 4 ವಿಷಲ್ ಬರಿಸ್ದೆ, ಆದರೂ ಬೆಂದಿರಲಿಲ್ಲ. ಹಾಗಾಗಿ ಅದನ್ನ ಮತ್ತೆ ನಾನು 4 ಪೀಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಮತ್ತೆ ವಿಷಲ್ ಬರೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ. ಹಾಗೆ ಅಷ್ಟೊತ್ತಿಗೆ ಇಲ್ಲಿ ಚಟ್ನಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಚಟ್ನಿಗೆ ನಾನು ಬರೀ ತೆಂಗಿನಕಾಯಿ, 2 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು 7-8, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದೇ ಒಂದು ಎಸ್ಲಷ್ಟು ಹುಣಸೆಹಣ್ಣು ಆ್ಯಡ್ ಮಾಡಿಬಿಟ್ಟು ನೀರು ಹಾಕಿಬಿಟ್ಟು ನೀಟಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ಹಾಗೆ ಚಟ್ನಿ ತುಂಬ ದಪ್ಪ ಇದ್ದರೆ ಇಷ್ಟ ಆಗಲ್ಲ, ಒಂದು ಸ್ವಲ್ಪ ತೆಳ್ಳಗಿದ್ರೆ ದೋಸೆಗೆ ಚೆನ್ನಾಗಾಗುತ್ತೆ, ಗಟ್ಟಿ ಇದ್ದರೆ ರೊಟ್ಟಿಗೆಲ್ಲ ಚೆನ್ನಾಗಾಗುತ್ತೆ. ಚಟ್ನಿ ತೆಳ್ಳಗಿದ್ರೆ ದೋಸೆಗೆ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿದೆ. ಹಾಗೆ ಸ್ವಲ್ಪ ಉಪ್ಪು ಕಮ್ಮಿ ಆದಂಗೆ ಫೀಲ್ ಆಯಿತು. ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ನೀಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಚಟ್ನಿ ಆಗೋದ್ರೊಳಗಡೆ ಮತ್ತೆ ಕುಕ್ಕರ್ ಕೂಡ ವಿಷಲ್ ಬಂದುಬಿಟ್ಟು ಕೂಲ್ ಆಗಿರುತ್ತೆ. ಅದು ಕಟ್ ಮಾಡಿ ಹಾಕಿದ್ನಲ್ಲ ಬೆಂದಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಒಂದು 4 ವಿಷಲ್ ಬರೆಸಿದ್ದೆ, ಅವಾಗ ನೀಟಾಗಿ ಬೆಂದಿತ್ತು. ಹಾಗಾಗಿ ಅದನ್ನ ಸ್ಮ್ಯಾಶ್ ಮಾಡಿಬಿಟ್ಟು ಎತ್ತಿಟ್ಕೊಂಡೆ. ಹಾಗೆ ಇಲ್ಲಿ ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿದೆ. ಸಾಸಿವೆ ಚಿಟ್ಪಟ ಅಂತ ಹೇಳ್ಬಿಟ್ಟು ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡ್ಬಿಟ್ಟು 1 ನಿಮಿಷ ಹಾಗೆ ಬಾಡಿಸ್ಕೊಳ್ತೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕಿಬಿಟ್ಟು 1-2 ನಿಮಿಷ ಅದು ಟ್ರಾನ್ಸ್ಪರೆಂಟ್ ಆಗೋ ತನಕ ನೀಟಾಗಿ ಬೇಯಿಸ್ಕೊಳ್ತೀನಿ. ಈ ಥರ ಟ್ರಾನ್ಸ್ಪರೆಂಟ್ ಆದರೆ ಪಲ್ಯ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಅದಕ್ಕೆ ನೆಕ್ಸ್ಟ್ ಆಲೂಗಡ್ಡೆನ ಹಾಕಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಸ್ಟಾರ್ಟಿಂಗ್ ಯಾವುದೇ ರೀತಿಯಾದ ಉಪ್ಪು ಆ್ಯಡ್ ಮಾಡಿರಲಿಲ್ಲ, ಬೇಯೋದಕ್ಕೆ ಒಂದು ಸ್ವಲ್ಪ ಮಾತ್ರ ಹಾಕಿದ್ದೆ. ಹಾಗೆ ಅರಿಶಿನ ಪುಡಿ ಕೂಡ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅರಿಶಿನ ಪುಡಿ ತೀರಾ ಜಾಸ್ತಿ ಹಾಕಬಾರ್ದು, ಕಮ್ಮಿ ಆಯಿತು ಕಲರ್ ಅಂತ ಹೇಳಿಬಿಟ್ಟು. ಯಾಕಂತ ಹೇಳಿದ್ರೆ ಅದು ಮಿಕ್ಸ್ ಮಾಡ್ತಾ ಅದು ಒಂದೇ ಕಡೆ ಇದ್ದಿದ್ದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿಬಿಟ್ಟು ಫುಲ್ ಕಲರ್ ಎಲ್ಲದ ಕಡೆಗೂ ಆಗುತ್ತೆ. ಹಾಗೆ ಟೇಸ್ಟ್ ಕೂಡ ಜಾಸ್ತಿ ಹಾಕಿದರೆ ಚೆನ್ನಾಗಿ ಬರಲ್ಲ, ಕಹಿ ಆಗುತ್ತೆ. ಹಾಗೆ ಮತ್ತು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗಾಗಿ ಉಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಆಫ್ ಮಾಡಿದೆ. ಹಾಗೆ ಇಲ್ಲಿ ನಾನು ದೋಸೆ ಹುಯ್ತಾ ಇದ್ದೀನಿ. ಹಿಟ್ಟು ಮಾತ್ರ ಚೆನ್ನಾಗಿ ಬಂದಿತ್ತು ದೋಸೆ ಹಿಟ್ಟು. ಹಾಗೆ ಫಸ್ಟ್ ದೋಸೆ ಯಾವಾಗಲೂ ಚೆನ್ನಾಗಿ ಬರಲ್ಲ ನನಗೆ ಅಂತಲ್ಲ, ಎಲ್ಲರಿಗೂ ಹೀಗೆ ಅಂತೇಳಿ ಅಂದ್ಕೊತೀನಿ. ಹಾಗಾಗಿ ಫಸ್ಟಿಗೆ ದೋಸೆನ ಒಂದು ಚಿಕ್ಕದಾಗಿ ಹುಯ್ಕೊಂಡ್ಬಿಟ್ಟು ನೋಡ್ತೀನಿ. ಚಿಕ್ಕದಾಗಿ ಹುಯ್ಕೊಂಡ್ಬಿಟ್ಟು ಅದನ್ನ ಸ್ವಲ್ಪ ಒಂದು ಅರ್ಧ ಬೇಯಿಸ್ಕೊಂಡ್ಬಿಟ್ಟು ಎತ್ಬಿಡ್ತೀನಿ ತವದಿಂದ. ಆಮೇಲೆ ನೆಕ್ಸ್ಟ್ ದೋಸೆ ಹುಯ್ಕೊಳ್ತೀನಿ, ಆವಾಗ ಚೆನ್ನಾಗಿ ಬರುತ್ತೆ ದೋಸೆ ಹಿಟ್ಟು ಮಾತ್ರ ಸಕ್ಕತ್ತಾಗಿ ಬಂದಿತ್ತು, ಚೆನ್ನಾಗಿತ್ತು.
ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ನೀಟಾಗಿ ಬೇಯಿಸ್ಕೊಳ್ತೀನಿ. ನನಗೆ ತುಪ್ಪ ಇಷ್ಟ ಆಗುತ್ತೆ ದೋಸೆ ಮೇಲೆ, ರತನ್ಗೆ ತುಪ್ಪ ಇಷ್ಟ ಆಗಲ್ಲ. ಅವರಿಗೆ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಟ್ಟೆ. ಅವ್ರು ಆಲ್ರೆಡಿ ತಿಂಡಿ ಮಾಡ್ಕೊಂಬಿಟ್ಟು ಹೊರಟಿದ್ರು, ಕೆಲಸ ಇದೆ ಅಂತ ಹೇಳಿಬಿಟ್ಟು. ಸೊ ಇವಾಗ ನಾನು ನನಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಮತ್ತು ಕಲರ್ ಸ್ವಲ್ಪ ಶೇಡ್ ಕಲರ್ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಕಲರು. ನಾನು ಸಕ್ಕರೆ ಏನೂ ಆ್ಯಡ್ ಮಾಡಿಲ್ಲ, ಹಾಗೆ ನಾರ್ಮಲಾಗೆ ಹುಯ್ಕೊಂಡಿದ್ದೆ. ಇದು ಫಸ್ಟ್ ದೋಸೆ ಎಲ್ಲ ಹುಯ್ದು ಅಷ್ಟೊಂದು ತವ ಚೆನ್ನಾಗಿ ಕಾದಿರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಕಿತ್ತೋದಂಗೆಲ್ಲ ಆಗ್ತಾಯಿತ್ತು. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿ ಬಂದಿತ್ತು. ಹಾಗೆ ಒಂದು ಸ್ವಲ್ಪ ಮಧ್ಯಕ್ಕೆ ಪಲ್ಯ ಹಾಕ್ಕೊಂಬಿಟ್ಟು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಎಲ್ಲ ದೋಸೆಗಳನ್ನೂ ಹುಯ್ತಾ ಇದ್ದೀನಿ. ಒಂದೆರಡು ದೋಸೆ ಹುಯ್ಬಿಟ್ಟಿದ್ದೆ. ಅಮ್ಮ ಕೂಡ ಬಂದಿದ್ರಲ್ಲ, ಅವರಿಗೂ ದೋಸೆ ಹುಯ್ಕೊಟ್ಟೆ. ಪಾಪು ಕೂಡ ಒಂದು ಪೀಸ್ ದೋಸೆ ಅಷ್ಟು ಕೊಟ್ಟಿದ್ದೆ, ಅವನು ಕೂಡ ಕೈಲಿ ಹಿಡ್ಕೊಂಡ್ಬಿಟ್ಟು ತಿಂತಾ ಇದ್ದ. ಅವನು ಈ ಥರ ಎಲ್ಲ ತಿನ್ನೋಕೆ ಇಷ್ಟಪಡಲ್ಲ. ಅವನು ಜಾಸ್ತಿ ಅವನು ಊಟ ತಿಂಡಿ ನೋಡಿದ್ರೇ ವಾಪಸ್ ಓಡೋಗ್ತಾನೆ, ಆ ಥರ ಮಾಡ್ತಾನೆ. ಆಮೇಲೆ ಅವನಿಗೆ ರಾಗಿ ಸರಿ ಮಾಡಿಬಿಟ್ಟು ತಿನ್ನಿಸ್ದೆ. ಹಾಗೆ ನಾನು ಕೂಡ ತಿಂಡಿ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಆಲೂಗಡ್ಡೆ ಪಲ್ಯ ಜೊತೆ ಚಟ್ನಿ ಕೂಡ ಹಾಕ್ಕೊಂಡ್ಬಿಟ್ಟು ತಿಂಡಿ ಮಾಡಿಕೊಂಡೆ. ಹಾಗೆ ಪಾಪುನ ಮಲಗಿಸ್ದೆ. ಅವನಿಗೆ ತಿಂಡಿ ಎಲ್ಲ ಆದಮೇಲೆ ಅವನು ಮಲ್ಕೊತಾನೆ 1 ಗಂಟೆ ಅಷ್ಟೊತ್ತು. ಅದಕ್ಕೆ ಅವನ್ನ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ, ಹಾಗಾಗಿ ವಾಶ್ ಆಗಿತ್ತು, ಹರಡ್ಬಿಡೋಣ ಅಂತ ಹೇಳಿಬಿಟ್ಟು ಬಂದೆ. ಇವಾಗ ಮಳೆ ಮಧ್ಯಾಹ್ನ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಬೇಗ ಹರಡ್ಕೊಂಡ್ಬಿಟ್ರೆ ಬೇಗ ಬಟ್ಟೆ ಒಣಗುತ್ತೆ ಅಂತ ಹೇಳಿಬಿಟ್ಟು. ಅಷ್ಟೊಂದು ಬಿಸಿಲು ಕೂಡ ಇರಲಿಲ್ಲ ಇವತ್ತು, ಮೋಡ ಮೋಡ ಇತ್ತು. ಜೂನ್ ಮಂತ್ ಅಂತ ಹೇಳಿದರೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಹೇಳಿಬಿಟ್ಟೆ ಅಲ್ವಾ. ಬಟ್ ಈಗ ಒಂದು 2-3 ವರ್ಷದಿಂದ ಸ್ವಲ್ಪ ಮಳೆ ಕಮ್ಮಿ ಬರುತ್ತೆ ಜೂನ್ ತಿಂಗಳಲ್ಲಿ. ಅಂದರೆ ಜೂನ್ 15 ಅಥವಾ 20 ಮೇಲೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಮಳೆ. ಹಾಗಾಗಿ ಆದರೆ ಇವಾಗ ಈ ಇಯರ್ ಮಾತ್ರ ಸ್ವಲ್ಪ ಬೇಗ ಸ್ಟಾರ್ಟ್ ಆಗಿದೆ. ಹಾಗೆ ವಾಷಿಂಗ್ ಮಿಷಿನ್ಗೆ ಕರ್ಟನ್ಸ್ ಆಗೋಣ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದಿದ್ದೆ. ಈ ಕರ್ಟನ್ಸ್ ನಾನು ವಾಷಿಗೆ ಹಾಕುವಾಗ ಯಾವಾಗಲೂ ಈ ಥರ ಒಂದು ಹಗ್ಗ ಕಟ್ಕೊಳ್ತೀನಿ. ಯಾಕೆ ಅಂತ ಹೇಳಿದರೆ ಅದು ರಿಂಗ್ಸ್ ಎಲ್ಲ ಏನಿರುತ್ತೆ ಸೈಡಲ್ಲಿ ಅದೆಲ್ಲ ಕಿತ್ತು ಹೋಗಲ್ಲ ವಾಷಿಂಗ್ ಮಿಷಿನಲ್ಲಿ ವಾಶ್ ಆಗುವಾಗ. ಹಾಗೆ ಸೌಂಡ್ ಕೂಡ ಬರಲ್ಲ ಜಾಸ್ತಿ ಅಂತ ಹೇಳಿಬಿಟ್ಟು ಒಂದು ಹಗ್ಗ ಇಲ್ಲ ಯಾವ್ದಾದ್ರು ಒಂದು ವೇಸ್ಟ್ ಬಟ್ಟೆಗಳು ಹಳೇದಿರುತ್ತಲ್ಲ ಅದನ್ನ ಹಾಕ್ಕೊಂಬಿಟ್ಟು ನೀಟಾಗಿ ಕಟ್ಕೊಳ್ಳೋದ್ರಿಂದ ನೀಟಾಗಿ ವಾಶ್ ಆಗಿರುತ್ತೆ. ನಾನು ಯಾವಾಗಲೂ ಕರ್ಟನ್ಸ್ನ ವಾಷಿಗೆ ಹಾಕುವಾಗ ವಾಷಿಂಗ್ ಮಿಷಿನ್ಗೆ ಇದೇ ಥರ ಮಾಡ್ಕೊಳ್ಳೋದು. ಹೆಲೋ ಎವ್ರಿವನ್. ನನಗೆ ಮಧ್ಯಾಹ್ನ ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆನೇ ಸ್ಟಾಪ್ ಮಾಡಿಬಿಟ್ಟಿದ್ದೆ ವ್ಲಾಗ್ನ. ಪಾಪು ಇದನ್ನು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದೆ, ಹಾಗಾಗಿ ಸ್ವಲ್ಪ ಆಯಿಲ್ ಮಸಾಜ್ ಎಲ್ಲ ಮಾಡ್ಕೊಂಡಿದ್ದೆ ಹೆಡ್ಗೆ. ಹಾಗಾಗಿ ಸ್ವಲ್ಪ ಹೆಡ್ ಬಾತ್ ಕೂಡ ಮಾಡ್ಕೊಬಂದ್ಬಿಟ್ಟು ದೇವರಿಗೆ ದೀಪ ಎಲ್ಲ ಹಚ್ಚಿಬಿಟ್ಟು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಇತ್ತು, ಸೊ ಅದೇ ಆಯಿತು. ಇನ್ನು ರಾತ್ರಿಗೆ ಸ್ವಲ್ಪ ಮೊಳಕೆ ಕಟ್ಟಿದ್ದು ಹುರುಳಿಕಾಳಿದೆ, ಹುರುಳಿಕಾಳನ್ನ ಮೊಳಕೆ ಕಟ್ಟಿಟ್ಟಿದ್ದೆ ಅದೇ ಇದೆ, ಅದನ್ನೇ ಸಾಂಬಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಕಾಫಿ ಕೂಡ ಮಾಡಿಲ್ಲ, ಯಾಕಂದರೆ ರತನ್ ಇನ್ನೂ ಬಂದಿಲ್ಲ. ಅವ್ರು ಬಂದಮೇಲೆ ಇಬ್ಬರಿಗೂ ಒಟ್ಟಿಗೆ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಆದ. ಪಾಪು ಹಾಗೆ ಆಟ ಆಡ್ತಿದ್ದ, ಹಾಗಾಗಿ ಇವಾಗ ಸುಮ್ಮನಿದಾನಲ್ಲ ಅಂತ ಹೇಳಿಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡಿದೆ. ಹಾಯ್ ಮಾಡು, ಹಾಯ್ ಮೇಡಮ. ಯಾರು ಹಾಯ್ ಮಾಡು ಚಿನಿ? ಯಾರು? ಯಾರದು? ಬಾಯ್ ಮಾಡು. ಹಾಯ್. ವಾವ್, ಪಪ್ಪ ಇಲ್ಲಿ? ತಾತ? ಅಮ್ಮ ಇಲ್ಲಿ? ಅಮ್ಮ ಇಲ್ಲ? ನಾನಲ್ಲ ಮಗನೇ ಅಮ್ಮ. ಬಾಯ್ ಮಾಡು ಇಲ್ಲಿ ಎಲ್ಲರಿಗೂ. ಹಾಯ್ ಹೇಳು. ಹಾಯ್. ಹಾಗೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಪಾಪು ಜೊತೆ ಆಟಾಡಿಕೊಂಡು ಅಂತ ಹೇಳ್ಬಿಟ್ಟು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಟೈಮ್ ಆಗೋಯಿತು. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.